ಹಲೋ ಸ್ನೇಹಿತರೆ, ಎಲ್ಲರಿಗೂ ಪ್ರಣತಿ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಬ್ಬರು ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಸ್ನೇಹಿತರಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕೋರ್ಸ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನೀವೇನಾದರೂ ಈ ಕೋರ್ಸನ್ನ ನಮ್ಮಲ್ಲಿ ನೀವು ಕೇಳ್ತಾ ಇದ್ದೀರಾ, ಇಲ್ಲಾಂದರೆ ಎನ್ರೋಲ್ ಮಾಡಿಕೊಂಡು ನೋಡ್ತಿದ್ದೀರಾ ಅಂತಂದರೆ ಇದಕ್ಕೆ ಕಾರಣ ಪ್ರಮುಖವಾಗಿ ಇಬ್ಬರು ವಿದ್ಯಾರ್ಥಿಗಳು. ಅವರು ನಮ್ಮ ಸ್ನೇಹಿತರು ಹೌದು ಹಾಗೂ ನಮ್ಮ ವಿದ್ಯಾರ್ಥಿಗಳು ಹೌದು. ಅವರು ಚಿರಂಜೀವಿ ಮತ್ತು ಮಾರುತಿ ಅಂತ ಇಬ್ಬರು ಸ್ಟೂಡೆಂಟ್ಸ್. ಅವರು ಬಂದು ನಮಗೆ ಈ ಕೋರ್ಸ್ನ ರಿಕ್ವೈರ್ಮೆಂಟ್ ತಿಳಿಸಿದಾಗ ನಾವು ಅದನ್ನು ತೆಗೆದುಕೊಂಡು ಸಿಲೆಬಸ್ ತೆಗೆದುಕೊಂಡು ಅನಾಲಿಸಿಸ್ ಮಾಡಿದಾಗ ಈ ಕೋರ್ಸ್ ನಾವು ಮಾಡ್ಬೋದು ಅಂತ ಮುಂದೆ ಬಂದು ಈ ಕೋರ್ಸ್ನ ಮಾಡಿದ್ವಿ. ಅದೇ ರೀತಿ ಸಕ್ಸಸ್ ಆಗಿದ್ದೇವೆ. ಇದರ ಹಿಂದೆ ತುಂಬ ನಮ್ಮ ಟೀಚರ್ಸ್ನ ಸಹಾಯ ಕೂಡ ಇದೆ. ಅದೇ ರೀತಿ ಅವರು ನಮಗೆ ತುಂಬ ಬೆನ್ನೆಲುಬಾಗಿ ಸಹ ನಿಂತಿದ್ದಾರೆ. ಅದೇ ರೀತಿ ನಿಮಗೆ ಗೊತ್ತಿರುವ ಹಾಗೆ ಪವನ್ ರಾಜಪೂತ್ ಸರ್ ಆಗಿರುವಂಥ ಟಾರ್ಗೆಟ್ KS ಅಂತ ಗ್ರೂಪ್ ಏನು ಮಾಡ್ಕೊಂಡಿದ್ದಾರಲ್ಲ, ಆ ಪವನ್ ರಾಜಪೂತ್ ಸರ್ ಆಗಿರ್ಬೋದು, ಇಲ್ಲ ಪ್ರೇಮ್ ಸರ್ ಆಗಿರ್ಬೋದು, ಸಂದೇಶ್ ದೇಶಪಾಂಡೆ ಸರ್ ಆಗಿರ್ಬೋದು, ಅದೇ ರೀತಿ ಶ್ರೀಧರ್ ಬಿರಾದರ್ ಸರ್ ಆಗಿರ್ಬೋದು, ರೂಪಶ್ರೀ ಬಿರಾದರ್ ಮೇಡಮ್ ಆಗಿರ್ಬೋದು, ಅದೇ ರೀತಿ ಇನ್ನೂ ರವಿಕಾಂತ್ ವೈಕೆ ಸರ್ ಆಗಿರ್ಬೋದು, ಇನ್ನೂ ಅನೇಕ ಟೀಚರ್ಸ್ ನಮ್ಮ ಬೆನ್ನೆಲುಬಾಗಿ ನಿಂತು ಹಾಗೂ ಇನ್ನೂ ನಮ್ಮ ಅನೇಕ ಸ್ನೇಹಿತರು ಸಹ ತುಂಬ ನಮ್ಮ ಎವರಿ ಸ್ಟೆಪ್ನಲ್ಲಿ ನಮಗೆ ಇದ್ದು ಗೈಡೆನ್ಸ್ ಮಾಡಿ ನಮಗೆ ಸಪೋರ್ಟಿವ್ ಆಗಿ ನಿಂತು, ನಮ್ಮ ನಾರಾಯಣ ಆಗಿರ್ಬೋದು, ಸಂಪತ್ ಸರ್ ಆಗಿರ್ಬೋದು, ರಮೇಶ್, ಹೆಸರುಗಳು ಹೇಳ್ತಾ ಇದ್ದಾರೆ, ಆ ಲೀಸ್ಟು ತುಂಬ ದೊಡ್ಡದೇ ಇದೆ. ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಕ್ಕಾಗಿ ಅವರಿಗೆಲ್ಲರಿಗೂ ತುಂಬ ಅನಂತ ಧನ್ಯವಾದಗಳು. ಸ್ನೇಹಿತರೆ, ನಾವು ಇವತ್ತು ಇಲ್ಲಿ ಏನು ಡೀಟೇಲ್ಸ್ನ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ, ಈ ಕೋರ್ಸ್ ತೊಗೊಂಡಿರೋ ವಿದ್ಯಾರ್ಥಿಗಳಿಗೆ ಕೆಲವೊಬ್ಬರಿಗೆ ಸ್ವಲ್ಪ ಸಣ್ಣ ಪುಟ್ಟ ಡೌಟ್ಸ್ ಇದೆ. ಅದೇ ರೀತಿ ಇನ್ನು ಮುಂದೆ ಕೋರ್ಸ್ ಯಾರೆಲ್ಲ ತೆಗೆದುಕೋಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೂ ಸಹ ಸ್ವಲ್ಪ ಡೌಟ್ಸ್ ಇದೆ. ಆ ಕ್ಲಾರಿಫಿಕೇಷನ್ ಕೊಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಅದೇ ರೀತಿ ಸ್ನೇಹಿತರೆ, ನಾವು ಇತ್ತೀಚೆಗೆ ಕ್ರಿಸ್ಮಸ್ ಸೇಲ್ ಅಥವಾ ಡಿಸೆಂಬರ್ ಎಂಡ್ ಸೇಲ್ನಲ್ಲಿ ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡಿ ಕ್ಲಾಸ್ ಪ್ಲಸ್ ಅವರಿಂದ ಪ್ರಶಂಸೆಗೆ ಒಳಪಟ್ಟಿದ್ದೇವೆ. ಹಾಗೂ ಆಲ್ ಓವರ್ ಇಂಡಿಯಾದಲ್ಲಿ 6th ರ್ಯಾಂಕ್ನ ಮೇಂಟೈನ್ ಮಾಡಿದ್ದೇವೆ ನಾವೀಗ ಈ ಮಂತ್ನಲ್ಲಿ. ಇದಕ್ಕೆಲ್ಲ ಕಾರಣ ಬರೀ ನಾವು ಮಾತ್ರ, ನಮ್ಮ ಸ್ನೇಹಿತರಾಗಲಿ ಇಲ್ಲಾಂದರೆ ನಮ್ಮ ಫ್ರೆಂಡ್ಸ್ ಮಾತ್ರ ಅಲ್ಲ. ಇದಕ್ಕೆ ನೀವು ವಿದ್ಯಾರ್ಥಿಗಳು ಸಹ ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಕ್ಲಾಸಸ್ ಚೆನ್ನಾಗಿರೋದನ್ನು ನೀವು ಹೇಳಿ ಬೇರೆ ಸ್ಟೂಡೆಂಟ್ಸ್ಗಳನ್ನು ಕರ್ಕೊಬಂದು ಅಡ್ಮಿಷನ್ ಮಾಡಿಸ್ತಾ ಇದ್ದೀರಾ. ಇದಕ್ಕೆ ನಾನು ನಿಮಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅದೇ ರೀತಿ ನಿಮಗೆ ಏನೇ ಎಕ್ಸ್ಟ್ರಾ ಕ್ಲಾಸಸ್ ಬೇಕಾದರೂ, ಯಾವುದಾದ್ರೂ ಕ್ಲಾಸಸ್ ಮಿಸ್ ಆಗಿದ್ರೂ ಸಹ ನಾವು ಹೆಚ್ಚಿನ ಇಂಪಾರ್ಟೆನ್ಸ್ ತೊಗೊಂಡು ಕ್ಲಾಸಸ್ನೂ ಸಹ ಮುಗಿಸ್ಕೊಡ್ತೀವಿ. ಓಕೆನಾ ಸ್ನೇಹಿತರೆ? ಇಲ್ಲಿ ನೀವು ನೋಡಬಹುದು ನಮಗೆ ಏನಂದರೆ ನಮ್ಮ ಕ್ಲಾಸಸ್ಗೆ ನೋಡಿ ಕೆಲವೊಂದು ವಿದ್ಯಾರ್ಥಿಗಳು ನೀಡುವಂತಹ ಫೀಡ್ಬ್ಯಾಕ್, ಉತ್ತಮವಾದ ಫೀಡ್ಬ್ಯಾಕ್ಗಳು ಸಹ ಇಲ್ಲಿದೆ, ನೀವು ನೋಡ್ಕೋಬೋದು. ಅದೇ ರೀತಿ ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ಲ್ಯಾಂಡ್ ಸರ್ವೇರ್ ಸ್ಪೆಸಿಫಿಕ್ ಪೇಪರ್ 2 ಏನೋ ಕೋರ್ಸ್ ಮಾಡ್ತಿದ್ದೀವೋ, ಈ ಕೋರ್ಸ್ ಏನಂದರೆ ಅದು ತುಂಬ ಅತ್ಯುತ್ತಮವಾಗಿ ಚೆನ್ನಾಗಿ ನಡೀತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಈ ಸ್ನೇಹಿತರ ಸಪೋರ್ಟ್ಗಳಿಂದ ಮತ್ತು ಕೆಲವೊಂದು ತುಂಬ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ಅವರೆಲ್ಲ ವೈಯಕ್ತಿಕವಾಗಿ ತೆಗೆದುಕೊಂಡು ಏನಂದರೆ ಕೋರ್ಸ್ನ ಎಲ್ಲ ಸ್ಟೂಡೆಂಟ್ಸ್ಗೂ ರೀಚ್ ಮಾಡ್ತಾ ಇದ್ದಾರೆ. ಯಾಕಂದರೆ ತುಂಬ ಬೆರಳೆಣಿಕೆ ಇನ್ಸ್ಟಿಟ್ಯೂಟ್ಗಳಷ್ಟೇ ಈ ಕೋರ್ಸ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಒಬ್ಬರು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ತುಂಬ ಇನ್ಸ್ಟಿಟ್ಯೂಟ್ಗಳವರು ಏನು ಮಾಡ್ತಾರಂದರೆ, ಸ್ಟೂಡೆಂಟ್ಸ್ ಎಲ್ಲಿ ಯಾರು ಟಾರ್ಗೆಟ್ ಜಾಸ್ತಿ ಇರುತ್ತೋ ಅವರನ್ನು ಮಾತ್ರ ಫೋಕಸ್ ಮಾಡಿ, ಎಲ್ಲಿ ಟಾರ್ಗೆಟ್ ಅಂದರೆ ಬಿಸ್ನೆಸ್ ಓರಿಯೆಂಟೆಡ್ ಆಗಿ ಟಾರ್ಗೆಟ್ ಮಾಡ್ತಾರೆ. ಬಟ್ ನಾವು ಆ ಥರ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಆದರೂ ನಮಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಯಾಕಂದರೆ ನಾವು ಅತ್ಯುತ್ತಮವಾದ ಕಂಟೆಂಟನ್ನು ಕೊಟ್ಟಿದ್ದೇವೆ, ಅದು ನಿಮಗೂ ಗೊತ್ತಿದೆ. ಅದೇ ರೀತಿ ನೀವು ಅಷ್ಟೇ ಕಂಟೆಂಟ್ ಚೆನ್ನಾಗಿದ್ದಾಗ ನಿಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಬಂದು ಸೇರಿಸಿ, ನಮಗೂ ಅಷ್ಟೇ ಯಾವುದೇ ಲಾಸ್ ಆಗದೆ ನೋಡ್ಕೊಂಡಿರೋದಕ್ಕೆ ನಿಮಗೆ ಯಾವತ್ತೂ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿ ಸ್ನೇಹಿತರೆ, ನಾವಿಲ್ಲಿ ನೋಡೋದಾದರೆ ನಮ್ಮಲ್ಲಿ ಲ್ಯಾಂಡ್ ಸರ್ವೇರ್ ಸ್ಪೆಸಿಫಿಕ್ ಪೇಪರ್ಗೆ 2ಗೆ ಸಂಬಂಧಪಟ್ಟಂತಹ 2ರಿಂದ 3 ಕೋರ್ಸ್ಗಳಿದ್ದಾವೆ. ಅದು ಯಾವ್ಯಾವ ಕೋರ್ಸ್ ಇದೆ, ಅದನ್ನು ಯಾವ ಥರ ಎನ್ರೋಲ್ ಮಾಡೋದು, ಅದು ಯಾವ ಥರ ನೋಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ನಾವಿಲ್ಲಿ ಮೊದಲು ಬಂದಾಗ ಸಿಲೆಬಸ್ನ ಫಸ್ಟ್ ನೋಡೋಣ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಸಿಲೆಬಸ್ ಏನಿದೆ ಅಂತಂದರೆ 70% ಸಿಲೆಬಸ್ ಬಂದು ಮ್ಯಾಥ್ಸಲ್ಲಿದೆ. ನಿಮಗೆ ಗೊತ್ತಿದೆ ಇದೆಲ್ಲ ಸ್ಟೂಡೆಂಟ್ಸ್ಗೂ. ಅದೇ ರೀತಿ ಫಿಸಿಕ್ಸ್ಗೆ ಸಂಬಂಧಪಟ್ಟಂಗೆ 20% ಸಿಲೆಬಸ್ ಇದೆ. ಓಕೆ, ಜಿಯೋಗೆ ಸಂಬಂಧಪಟ್ಟಾಗಿ ನೋಡೋದಾದರೆ 10% ಸಿಲೆಬಸ್ ಇದೆ. ಓಕೆನಾ ಸ್ನೇಹಿತರೆ? ಇವಾಗ ನಾವು 100 ಕ್ವಶನ್ಸ್ ತೆಗೆದುಕೊಂಡ್ರೆ 70 ಕ್ವಶನ್ಸ್ ಮ್ಯಾಥ್ಸಿಂದ ಬರಬಹುದು, ಫಿಸಿಕ್ಸಿಂದ 20 ಕ್ವಶನ್ಸ್ ಬರುತ್ತೆ, ಜಿಯೋಗ್ರಫಿಯಿಂದ 10 ಕ್ವಶನ್ಸ್ ಬರುತ್ತೆ. ಇಲ್ಲಿ ನೋಡೋದಾದರೆ ಮ್ಯಾಥ್ಸ್ನ ನಾವು ಕ್ಲಾಸಸ್ನ ಯಾವ ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ ಅಂತ ನೋಡೋಣ. ಇವಾಗ ಮ್ಯಾಥ್ಸ್ ಕ್ಲಾಸಸ್ ಏನು ನಡೀತಿದೆಯಲ್ವಾ, ಇದು ನೀವು ಆಲ್ರೆಡಿ ಕೋರ್ಸ್ ತೊಗೊಂಡಿರೋ ಸ್ಟೂಡೆಂಟ್ಸ್ ನೋಡ್ತಾ ಇರ್ತೀರ ಕ್ಲಾಸಸ್ನ. ಇಲ್ಲಿ ನಾವು ಇದು ಬೇಸಿಕ್ ಫೌಂಡೇಶನ್ ಕೋರ್ಸ್ ಅಂತ ಮಾಡ್ತಾ ಇದ್ದೀವಿ. ಇವಾಗ ಮಾಡ್ತಿರೋ ಕೋರ್ಸ್ ಬಂದು ನಿಮಗೆ ಬೇಸಿಕ್ ಫೌಂಡೇಶನ್ ಕೋರ್ಸ್. ಇದರಲ್ಲಿ ಏನಾಗುತ್ತಂದರೆ ಕಾನ್ಸೆಪ್ಟ್ಸ್ನ ಫಸ್ಟ್ ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಮಗೆ ಥಿಯರಮ್ಸ್, ಅದಕ್ಕೆ ಬೇಕಾಗಿರುವಂತಹ ಫಾರ್ಮುಲೆಗಳು,
ಅದಕ್ಕೆ ಬೇಕಾಗಿರುವಂತಹ ಅಂತ ಕೆಲವೊಂದು ಬೇಸಿಕ್ ಪ್ರಾಬ್ಲಮ್ಸ್ನ ಕೆಲವೊಂದು ಸಣ್ಣ ಮಟ್ಟದಲ್ಲಿ ಮಾತ್ರ MCQsನ ಇಲ್ಲಿ ಫೋಕಸ್ ಮಾಡ್ತಿದ್ದೀವಿ. ಯಾಕೆ ಅಂತಂದರೆ ಒಂದು ಟೈಮ್ ನಿಮಗೆ ಕಾನ್ಸೆಪ್ಟ್ಸ್ನ ಮತ್ತು ಅದರ ಜೊತೆಗೆ ಈ ಥಿಯರಿಟಿಕಲ್ ಪಾರ್ಟ್ನ ಸ್ವಲ್ಪ ಮುಗಿಸ್ಕೊಟ್ರೆ ನಿಮಗೂ ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಬೇಸಿಕ್ ಫೌಂಡೇಶನ್ ಕೋರ್ಸ್ ಅಂತ ಏನು ಮಾಡ್ತಿದ್ದೀವಲ್ವ, ಇದು ನಿಮಗೆ ಸುಮಾರು ಒಂದು 80 ಅವರ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಓಕೆನಾ, 80 ಅವರ್ಸ್ ಕ್ಲಾಸಸ್ ಬರುತ್ತೆ. ನೆಕ್ಸ್ಟ್ ನೋಡೋದಾದರೆ ಇದು MCQ ಸೀರೀಸ್ ಮಾಡ್ತೀವಿ. ಈ MCQ ಸೀರೀಸ್ ಅಂತಂದರೆ ಏನಂದರೆ, ಈ 80 ಅವರ್ಸ್ ಕ್ಲಾಸ್ ಕಂಪ್ಲೀಟ್ ಆದಮೇಲೆ ಪ್ರತಿಯೊಂದು ಚಾಪ್ಟರ್ನ ತೆಗೆದುಕೊಂಡು ಪ್ರತಿಯೊಂದು ಚಾಪ್ಟರ್ ಮೇಲೂ ನಾವು MCQsನ ಮಾಡ್ತಾ ಹೋಗ್ತೇವೆ. ಅಂದರೆ ಇದನ್ನು ಚಾಪ್ಟರ್ ವೈಸ್ ಮಾಡ್ತೀವಿ. ಇದರಲ್ಲಿ ನಿಮಗೆ ಸುಮಾರು ಹೆಚ್ಚು ಕಡಿಮೆ ಒಂದು 120 ಅವರ್ ಕ್ಲಾಸಸ್ ಬರಬಹುದು. 120 ಅವರ್ ಕ್ಲಾಸಸ್ ಬರುತ್ತೆ ಅಂತಂದಾಗ ನಿಮಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆದ ಒಂದು ಕ್ಲಾಸಸ್ಸು ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡೋಣ ಟೆಕ್ ಸೀರೀಸಲ್ಲಿ ಯಾವ ಥರ ಅದು ಕವರ್ ಆಗುತ್ತೆ, ಅದನ್ನು ಯಾವ ಥರ ಕವರ್ ಮಾಡ್ತೀವಿ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೇನೆ. ನೆಕ್ಸ್ಟ್ ನೋಡೋದಾದರೆ ಫಿಸಿಕ್ಸನ್ನು ನೋಡೋಣ. ಫಿಸಿಕ್ಸಲ್ಲಿ ಏನಂತಂದರೆ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರು ಸ್ಟೂಡೆಂಟ್ಸ್ ಇರೋದ್ರಿಂದ ಕೆಲವರೆಲ್ಲ ಏನಂತ ಕೇಳ್ತಾ ಇದ್ದಾರೆ ಅಂದರೆ ಫಿಸಿಕ್ಸನ್ನು ಮತ್ತು ಜಿಯೋಗ್ರಫಿನ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡೂ ಭಾಷೆಯಲ್ಲಿ ಮಾಡಿಸ್ಕೊಡಿ ಸರ್ ಅಂತ ಕ್ಲಾಸಸ್ ಕೇಳಿದರು. ಸರಿ, ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಿದ್ದರಿಂದ ಆಮೇಲೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಅವರನ್ನು ಒಂದು ಹಿತದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ ಅಂದರೆ ಫಿಸಿಕ್ಸ್ ಮತ್ತು ಜಿಯೋಗ್ರಫಿ ಏನಂದರೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡೂ ಸಬ್ಜೆಕ್ಟಲ್ಲೂ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ ಏನಂದರೆ ಕನ್ನಡದಲ್ಲಿ ಹೆಚ್ಚು ಕಡಿಮೆ ನಿಮಗೆ ಒಂದು 40 ಅವರ್ಸ್ ಕ್ಲಾಸ್ ಬರುತ್ತೆ. ಅದೇ ರೀತಿ ನೀವು ಇಂಗ್ಲೀಷಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿ 40 ಅವರ್ಸ್ ಕ್ಲಾಸ್ ಬರುತ್ತೆ. ಅದೇ ಜಿಯೋಗ್ರಫಿನೂ ಅಷ್ಟೇ ವಿತ್ ಇಂಗ್ಲೀಷಲ್ಲಿ ಒಂದು 40 ಅವರ್ಸ್ ಕ್ಲಾಸ್ ಬರುತ್ತೆ, ಕನ್ನಡದಲ್ಲಿ 40 ಅವರ್ಸ್ ಕ್ಲಾಸಸ್ ಬರುತ್ತೆ. ಓಕೆನಾ, ವಿತ್ MCQs ಬೇಸ್ಡ್ನು ಇದು ಸಹ ಸಾಲ್ವ್ ಮಾಡಿಕೊಡ್ತೇವೆ. ಒಂದು 30 ಅವರ್ ಕ್ಲಾಸ್ ಇರುತ್ತೆ, ಒಂದು 10 ಅವರು ನಿಮಗೆ MCQs ಬೇಸ್ಡ್ ಮತ್ತು ಪ್ರೀವಿಯಸ್ ಇಯರ್ನಲ್ಲಿ ಕೇಳಿರುವಂಥ ಕ್ವಶನ್ಸ್ ಬೇಸ್ ಮೇಲೆ ನಾವು ಈ ಒಂದು ಕೋರ್ಸ್ನ ಮಾಡ್ತಾ ಹೋಗ್ತೇವೆ. ಇಲ್ಲಿ ಒಂದು ಎಲ್ಲರಿಗೂ ಡೌಟ್ ಇದೆ, ಏನಂತಂದರೆ ಕೆಲವೊಂದು ಸ್ಟೂಡೆಂಟ್ಸ್ ಸಿಕ್ಕಾಪಟ್ಟೆ ಸಮ್ಟೈಮ್ಸ್ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ. ಎಲ್ರಿಗೂ ನಾವು ಅಂದರೆ ಪ್ರತಿಯೊಂದು ಟೈಮರು ಫೋನ್ನ ರಿಸೀವ್ ಮಾಡಿ ಅದರ ಡೀಟೇಲ್ಸ್ ಸರಿಯಾಗಿ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಈ ಮ್ಯಾಥ್ಸ್ ಬಗ್ಗೆ ಮಾತ್ರ ಒಂದು ಸಂಪೂರ್ಣವಾಗಿ ನಿಮಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ, ಇಲ್ಲಿ ನೋಡ್ಕೊಬಿಡಿ. ಈ ಮ್ಯಾಥ್ಸಲ್ಲಿ ನಾವು 2 ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ. ಇದು ಯಾವುದು ಅಂದರೆ ಫಸ್ಟ್ ಬಂದು ಅದೇ ಹೇಳಿದ್ನಲ್ಲ ನಿಮಗೆ ಇಲ್ಲಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ಲಾಸಸ್ ಇವಾಗ ಮಾಡ್ತಿರೋದು. ಇದಕ್ಕೆ ಏನಂದರೆ ಬೇಸಿಕ್ ಒಂದು ಬ್ರಿಡ್ಜ್ ಕೋರ್ಸ್ ಥರ ಅಷ್ಟೇ ಮಾಡ್ತಿದ್ದೀವಿ. ಈಗ ಇದೊಂದು 80 ಅವರ್ಸ್ ಬರುತ್ತೆ. ಓಕೆನಾ, 80 ಅವರ್ಸ್ನ ಫಸ್ಟ್ ಸಿಲೆಬಸ್ನ ಎಲ್ಲ ಕಂಪ್ಲೀಟಾಗಿ ಆ ಥಿಯರಿಟಿಕಲ್ ಪಾರ್ಟ್ಸು ಅದ್ರ ಜೊತೆಗೆ ನಿಮಗೇನು ಫಾರ್ಮುಲಾಸ್ ಬರುತ್ತಲ್ವ, ಫಾರ್ಮುಲಾಸ್ ಆಗಲಿ ಸ್ವಲ್ಪ MCQs ಮಾಡ್ಕೊಂಡು ಹೋಗೋಣ. ಅದಾದಮೇಲೆ ಚಾಪ್ಟರ್ ವೈಸ್ ಮತ್ತೆ ಇದು ಮುಗಿದ ನಂತರ ಏನು ಮಾಡ್ತಾರೆ ಅಂದರೆ ಪ್ರತಿ ಚಾಪ್ಟರ್ನ ತೆಗೆದುಕೊಂಡ್ಬಿಟ್ಟು ಒಂದು MCQs ಮಾಡ್ತಾ ಹೋಗೋಣ. ಅಂದರೆ ಸುಮಾರು ಒಂದು 120 ಅವರ್ MCQs ಬರುತ್ತೆ. ಓಕೆನಾ, ನೀವು ಯಾವುದೇ ಒಂದು ಇಲ್ಲಿ ಡೌಟ್ ಪಡೋ ಅವಶ್ಯಕತೆ ಇಲ್ಲ, ನಮಗೆ ಕ್ಲಾಸಸ್ ಮುಗಿಸ್ಕೊಡ್ತಾರಾ ಇಲ್ವಾ ಅಂತ. ನಾವು ಸಂಪೂರ್ಣವಾಗಿ ಕ್ಲಾಸಸ್ ಮುಗಿಸ್ಕೊಡ್ತೇವೆ. ಯಾಕೆಂದರೆ ನಮ್ಮ ಸ್ಟೂಡೆಂಟ್ ಬೇಸ್ ಒಂದು ನಿಯರ್ಲಿ 1000 ಇರೋದ್ರಿಂದ ನಾವು ಈ ಸ್ಟೂಡೆಂಟ್ಸ್ಗೆ ಯಾವುದೇ ಒಂದು ರೀತಿ ಮೋಸ ಮಾಡೋದಕ್ಕೆ ಹೋಗೋದಿಲ್ಲ. ಈ ಕ್ಲಾಸಸ್ನ ನಾವು ನಿಮಗೆ ಸಂಪೂರ್ಣವಾಗಿ ಮಾಡಿಕೊಡ್ತೀವಿ. ನಿಮಗೆ ಸಫಿಷಿಯೆಂಟ್ ಅನ್ನಷ್ಟು ಒಂದು ಇನ್ಫಾರ್ಮೇಷನ್ನ ನಾವು ಖಂಡಿತವಾಗಿ ಕೊಡ್ತೇವೆ. ಸ್ವಲ್ಪ ಪೇಷನ್ಸಿಂದ ನಿಮಗೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ ಫೆಬ್ರವರಿ ಎಂಡ್ ಇಲ್ಲ ಮಾರ್ಚ್ 15 ಒಳಗಡೆ ನಿಮಗೆ ಈ ಕೋರ್ಸಸ್ನ ನಾವು 100% ಮುಗಿಸ್ಕೊಡ್ತೇವೆ. ನೀವು ಇದ್ರ ಬಗ್ಗೆ ಯಾವುದೇ ಒಂದು ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಓಕೆನಾ, ಟೆಸ್ಟ್ ಸೀರೀಸ್ ಅಂತ ನೋಡ್ತಾ ಬರೋಣ. ಇದು ನಾವು ಕೋರ್ಸ್ ಜೊತೆಗೆ ಏನು ಮಾಡಿದ್ದೀವಿ ಅಂದರೆ ಟೆಸ್ಟ್ ಸೀರೀಸ್ ಸಹ ಲಾಂಚ್ ಮಾಡಿದ್ದೇವೆ. ಈ ಟೆಸ್ಟ್ ಸೀರೀಸ್ ಯಾವ ಥರ ಇರುತ್ತೆ ಅಂದರೆ ಸಪ್ರೇಟಾಗೂ ಸಹ ಈ ಕೋರ್ಸ್ ಸಿಗುತ್ತೆ. ಬರೀ ಓನ್ಲಿ ಟೆಸ್ಟ್ ಸೀರೀಸ್ ತಗೊಳ್ಳೋರಿಗೆ, ಬೇಡ ಸರ್ ನಮಗೆ ಕೋರ್ಸ್ ಜೊತೆ ಇನ್ಕ್ಲೂಡೆಡ್ ಬೇಕು ಅನ್ನೋರಿಗೆ ಕೋರ್ಸ್ ಜೊತೆ ಸಿಗುತ್ತೆ. ಈ ಟೆಸ್ಟ್ ಸೀರೀಸ್ ನೋಡ್ತಾ ಬರೋದಾದರೆ ಓಕೆನಾ, ಟೆಸ್ಟ್ ಸೀರೀಸ್ ಯಾವ ಥರ ಇರುತ್ತೆ ಅಂದರೆ 15 ಟೆಸ್ಟ್ ಇರುತ್ತೆ. ಓಕೆ, 15 ಟೆಸ್ಟಲ್ಲಿ ನಿಮಗೆ ಏನು ಮ್ಯಾಥಮೆಟಿಕ್ಸ್ 70% ಇದೆಯಲ್ಲ, ಅಂದರೆ 70 ಕ್ವಶನ್ಸ್ ಮ್ಯಾಥ್ಸ್ ಇರುತ್ತೆ. ಅದ್ರ ಜೊತೆಗೆ ಫಿಸಿಕ್ಸ್ ಬಂದು 20 ಕ್ವಶನ್ಸ್ ಇರುತ್ತೆ, ಜಿಯೋಗ್ರಫಿ ಬಂದು 10 ಕ್ವಶನ್ಸ್ ಇರುತ್ತೆ. ಓಕೆನಾ, ಈ ಒಂದು ಟೆಸ್ಟನ್ನು ನಾವು ಬರೀ ಜಸ್ಟ್ ನಿಮಗೆ ಟೆಸ್ಟ್ನ ಅಂದರೆ ಕಂಡಕ್ಟ್ ಮಾಡೋದಿಲ್ಲ, ಇದ್ರ ಜೊತೆಗೆ ಏನಂದರೆ ಡೀಟೇಲ್ ಅನಾಲಿಸಿಸ್ ಮಾಡಿಕೊಡ್ತೇವೆ. ನಿಮಗೆ ಸ್ಯಾಂಪಲ್ ವಿಡಿಯೋಸ್ ಬೇಕಾದರೆ ನೀವು ಪ್ರಣತಿ ಅಕಾಡೆಮಿ ಅಂತ ಏನೋ ಒಂದು ಅಪ್ಲಿಕೇಶನ್ ಇದೆಯಲ್ಲ ಅದರಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ಇಲ್ಲಿ ಪ್ರತಿಯೊಂದು ಟೆಸ್ಟು ನಿಮಗೆ 4 to 5 ಅವರ್ಸ್ ಡೀಟೇಲ್ ಅನಾಲಿಸಿಸ್ ಬರುತ್ತೆ. ಓಕೆನಾ, ಡೀಟೇಲ್ ಅನಾಲಿಸಿಸ್ ಬರುತ್ತೆ. ಅಂದರೆ ನಿಮಗೆ ಏನಾದರೂ ಕ್ಲಾಸಸಲ್ಲಿ ಯಾವುದಾದ್ರು MCQs ಮಿಸ್ ಆಗಿದ್ರೆ, ಮೆಥಡ್ಸ್ ಮಿಸ್ ಆಗಿದ್ರೆ ನಾವು ಇಲ್ಲಿ ಟೆಸ್ಟ್ ಸೀರೀಸಲ್ಲಿ ಕವರ್ ಮಾಡ್ತೇವೆ. ಇದು ಹೆಚ್ಚು ಕಡಿಮೆ ನಿಮಗೆ 15 ಟೆಸ್ಟ್ ಅಂತಂದಾಗ 15 ಟೆಸ್ಟ್ಗೂ ನಿಮಗೆ 5 ಅವರ್ಸ್ ಅಂತ ಲೆಕ್ಕ ಹಾಕಿದರೆ ಒಂದು 75 ಅವರ್ಸ್ ಒಂದು ನಿಮಗೆ ವಿಡಿಯೋ ಕೋರ್ಸ್ ಸಿಗುತ್ತೆ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ಗಳವರು ಈ ಥರ ಒಂದು ಇನಿಷಿಯೇಟಿವ್ ಮಾಡಿಲ್ಲ, ನಾವು ಹೊಸದಾಗಿ ಮಾಡ್ತಿದ್ದೀವಿ. ಏನಕ್ಕೆ ಅಂದರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣ ಇಟ್ಕೊಂಡು ಮಾಡ್ತಾ ಇರೋದಷ್ಟೇ. ಇದನ್ನು ದಯವಿಟ್ಟು ಸುಮ್ಮನೆ ನೆಗ್ಲಿಜೆನ್ಸಿ ಮಾಡದೆ ದಯವಿಟ್ಟು ಇದನ್ನು ವೀಕ್ಷಣೆ ಮಾಡಿ. ಓಕೆ, ಇನ್ನು ಕೆಲವು ವಿದ್ಯಾರ್ಥಿಗಳ ಡೌಟ್ ಏನಂತಂದರೆ ಯಾವ ಥರ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಾ ಇಲ್ಲ.
ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಆಂಡ್ರಾಯ್ಡ್ ಮತ್ತು iOS ಮತ್ತು ಕಂಪ್ಯೂಟರ್ನಲ್ಲಿ ನಾರ್ಮಲಾಗಿ ಕ್ಲಾಸಸ್ನ ವೀಕ್ಷಣೆ ಮಾಡ್ತೇವೆ. ಯಾರೆಲ್ಲ ಆಂಡ್ರಾಯ್ಡ್ ಮೊಬೈಲ್ಸ್ನ ಯೂಸ್ ಮಾಡ್ತಿದ್ದೀರೋ ಅವರು ನಮಗೆ ಗೂಗಲ್ ಪ್ಲೇಸ್ಟೋರ್ ಅನ್ನೋ ಒಂದು ಅಪ್ಲಿಕೇಶನ್ ಗೊತ್ತಿರುತ್ತೆ. ಈ ಗೂಗಲ್ ಪ್ಲೇಸ್ಟೋರ್ ಅಪ್ಲಿಕೇಶನ್ನ ನೀವು ಅಂದರೆ ಅಪ್ಲಿಕೇಶನ್ನಲ್ಲಿ ಹೋಗಿ ಇಲ್ಲಿ ಪ್ರಣತಿ ಅಕಾಡೆಮಿ ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಪ್ರಣತಿ ಅಕಾಡೆಮಿದು ಒಂದು ಲೋಗೋ ಇರೋದು, ಅದ್ರ ಜೊತೆಗೆ ಒಂದು ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನ್ ಮೇಲೆ ಇನ್ಸ್ಟಾಲ್ ಅಂತ ಬರುತ್ತೆ. ಇನ್ಸ್ಟಾಲ್ ಆದಮೇಲೆ ನಿಮಗೆ ಓಪನ್ ಅನ್ನೋ ಆಪ್ಷನ್ ಕಾಣಿಸುತ್ತೆ. ನೀವು ಜಸ್ಟ್ ಇದು ಓಪನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ನೀವೇನಂದರೆ ವಾಟ್ಸಪ್ ಥ್ರೂನು ಲಾಗಿನ್ ಆಗಬಹುದು ಮತ್ತು ಯೂಸ್ ಅನದರ್ ಮೆಥಡ್ ಅಂತಲೂ ಬರುತ್ತೆ. ಯೂಸ್ ಅನದರ್ ಮೆಥಡ್ ಅಂದರೆ ಏನಂದರೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ OTP ಮುಖಾಂತರನೂ ಲಾಗಿನ್ ಆಗ್ಬೋದು. ಇಲ್ಲಾಂದರೆ ಲಾಗಿನ್ ವಿತ್ ವಾಟ್ಸಪ್ ಅಂತಂದರೆ ನಿಮಗೆ ಯಾವುದೇ OTP ಬರಲ್ಲ, ಆಟೋಮೆಟಿಕಲಿ ಲಾಗಿನ್ ಆಗುತ್ತೆ. ಓಕೆನಾ. ಲಾಗಿನ್ ಆದಮೇಲೆ ಏನು ನೆಕ್ಸ್ಟು ಅಂತ ನೋಡೋದಾದರೆ ನಿಮಗೆ ಈ ಥರದೊಂದು ಪೇಜ್ ಕಾಣಿಸ್ಕೊಳ್ಳುತ್ತೆ. ಓಕೆನಾ. ಈ ಥರ ಪೇಜಲ್ಲಿ ಏನಂದರೆ ನಿಮಗೆ ಲ್ಯಾಂಡ್ ಸರ್ವೇರ್ಗೆ ಸಂಬಂಧಪಟ್ಟಂತಹ ಈ ಒಂದು ಐಕಾನ್ ಕಾಣಿಸ್ತಿದೆಯಲ್ಲ, ಈ ಐಕಾನಲ್ಲಿ ನಿಮಗೆ ಇವಾಗ ಸದ್ಯಕ್ಕೆ ಇಲ್ಲಿ ಕೋರ್ಸಸ್ ಮೂವ್ ಆಗಿಲ್ಲ. ಫ್ಯೂಚರಲ್ಲಿ ಲ್ಯಾಂಡ್ ಸರ್ವೇರ್ಗೆ ಸಂಬಂಧಪಟ್ಟಂತಹ ಎಲ್ಲ ಕೋರ್ಸ್ಗಳು ಇಲ್ಲಿಗೆ ಮೂವ್ ಆಗ್ತವೆ. ಅದೇ ರೀತಿ ನೀವು ನೋಡೋದಾದರೆ ನೆಕ್ಸ್ಟ್ ನಾವು NCERT ಇನ್ನು ಕನ್ನಡ NCERT ಮತ್ತು ಸ್ಟೇಟ್ ಬುಕ್ಸ್ನ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಅದೇ ರೀತಿ ಸಬ್ಜೆಕ್ಟ್ ವೈಸ್ ಫುಲ್ ಒಂದು ಕ್ಲಾಸಸ್ ಬರುತ್ತೆ. ಕಮ್ಯುನಿಕೇಷನ್ ಸಬ್ಜೆಕ್ಟ್ಸ್ ಅಂದರೆ ಗ್ರೂಪ್ ಸಿಗೆ ಸಂಬಂಧಪಟ್ಟಂತಹ ಕಂಪ್ಯೂಟರ್ ಇರಬಹುದು, ಕನ್ನಡ ಇರಬಹುದು, ಇಲ್ಲ ಇಂಗ್ಲೀಷ್ ಇರ್ಬೋದು, ಆ ಸಬ್ಜೆಕ್ಟ್ನು ಸಹ ಇಲ್ಲಿ ಕವರ್ ಮಾಡಿಕೊಡ್ತೇವೆ. ಪ್ರತಿನಿತ್ಯ ಒಂದು ಕರೆಂಟ್ ಅಫೇರ್ಸ್ ಅನ್ನು ಸಹ ನಾವು ಇನ್ನೇನು ಜನವರಿ 15ನೇ ತಾರೀಕಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೇವೆ. ಅದೇ ರೀತಿ ನಿಮಗೆ ಟೆಸ್ಟ್ ಸೀರೀಸ್ಗಳನ್ನು ಸಹ ಉಚಿತ ಟೆಸ್ಟ್ ಸೀರೀಸ್ಗಳನ್ನು ನೀವು ಇಲ್ಲಿಂದ ಅಸೆಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ನ್ಯೂ ಇನಿಷಿಯೇಟಿವ್ ತೊಗೊಂಬರ್ತಾ ಇದ್ದೀವಿ, ಅದೇನಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನಾಲಿಸಿಸ್ ಅಂತ. ಇದು ಏನೊಂದು ಇನಿಷಿಯೇಟಿವ್ ಅಂತಂದರೆ, ಈಗ ಒಂದು PC ವಿದ್ಯಾರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ಗೆ ಒಂದು ಪ್ರಿಪರೇಷನ್ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಅಂಥ ವಿದ್ಯಾರ್ಥಿಗಳಿಗೆ ಏನಂತಂದರೆ ಇಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಎಲ್ಲನೂ ಅನಾಲಿಸಿಸ್ ಮಾಡಿಕೊಡ್ತೇವೆ. ಇದು ಅತ್ಯಂತ ಒಂದು ಕಡಿಮೆ ಒಂದು ಅಮೌಂಟನ್ನು ಇಟ್ಬಿಟ್ಟು ನಿಮಗೆ ಸಾಲ್ವ್ ಮಾಡಿಕೊಡ್ತೇವೆ ಇದನ್ನು. ಅದರ್ ಎಕ್ಸಾಮ್ಸ್ ಅಂದರೆ ಬೇರೆ ಯಾವ್ದಾರು ಎಕ್ಸಾಮ್ಸ್ಗೆ ನೆಕ್ಸ್ಟ್ ಕ್ಲಾಸಸ್ ಮಾಡಿದರೆ ನಿಮ್ಗೆ ಇಲ್ಲಿ ಸಿಗುತ್ತೆ. ಓಕೆನಾ. ಇಲ್ಲಿ ನೋಡೋದಾದರೆ ನೀವೇನಾದರೂ ಲ್ಯಾಂಡ್ ಸರ್ವರ್ ಕೋರ್ಸ್ನ ಬೈ ಮಾಡಬೇಕಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಿದೆ, ಇಲ್ಲಿ ಸ್ಟೋರ್ ಅಂತ ಆಪ್ಷನ್ ನೋಡ್ಬೋದು. ನೀವು ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಈ ಸ್ಟೋರ್ಗೆ ಹೋದರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಪ್ರೆಸೆಂಟ್ ನಿಮಗೆ ಒಂದು 3 ಕೋರ್ಸಸ್ ಕಾಣಿಸ್ತಾ ಇದೆ. 3 ಕೋರ್ಸಸಲ್ಲಿ ಏನಂದರೆ ಲ್ಯಾಂಡ್ ಸರ್ವೇರ್ ಟೆಸ್ಟ್ ಸೀರೀಸ್ ಪೇಪರ್ 1 ಆ್ಯಂಡ್ ಪೇಪರ್ 2 ವಿತ್ ಡೀಟೇಲ್ ಅನಾಲಿಸಿಸ್ ಅಂತ ಇದೆ. ಅಂದರೆ ಇಲ್ಲಿ ಏನಂದರೆ ಇದರಲ್ಲಿ ಟೆಸ್ಟ್ ಸೀರೀಸ್ ಮಾತ್ರ ಸಂಬಂಧಪಟ್ಟಂತಹ ಒಂದು ಕೋರ್ಸ್ ಆಗಿದೆ ಇದು. ಇಲ್ಲಿ ನೋಡೋದಾದರೆ ನಿಮಗೆ ಪೇಪರ್ 1 ಮತ್ತು ಪೇಪರ್ 2 ಅಂದರೆ ಪೇಪರ್ 1 ಮತ್ತು ಪೇಪರ್ 2ನ ಒಂದು ಟೆಸ್ಟ್ ಸೀರೀಸ್ ಇರುತ್ತೆ. 15 ಟೆಸ್ಟ್ ಇರುತ್ತೆ ವಿತ್ ಡೀಟೇಲ್ ಅನಾಲಿಸಿಸ್ ಇರುತ್ತೆ ಈ ಕೋರ್ಸಲ್ಲಿ. ಅಂದರೆ ಇದರಲ್ಲಿ ಯಾವುದೇ ಒಂದು ನಿಮಗೆ ಏನಾದರೂ ತರಗತಿಗಳು ಸಿಗಲ್ಲ, ಫುಲ್ ಅಂತ ತರಗತಿಗಳು, ಬಟ್ ಅನಾಲಿಸಿಸ್ ಸಿಗುತ್ತೆ. ಓಕೆನಾ. ಇದನ್ನು ನೀವು ಕೋರ್ಸ್ನ ಎನ್ರೋಲ್ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ವಿದ್ಯಾರ್ಥಿಗಳು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ಇದನ್ನು ನೋಡ್ಕೊಂಡು ಎನ್ರೋಲ್ ಮಾಡ್ಕೊಳ್ಳಿ. ಒಂದು. ಎರಡನೇದು ಲ್ಯಾಂಡ್ ಸರ್ವೇರ್ ಟೆಸ್ಟ್ ಸೀರೀಸ್ ಪೇಪರ್ 1 ಅಂತ. ಅಂದರೆ ಈ ಪೇಪರ್ 1ಗೆ ಸಂಬಂಧಪಟ್ಟಂಥ ಟೆಸ್ಟ್ ಸೀರೀಸ್ ರಿಕ್ವೈರ್ಮೆಂಟ್ ತುಂಬ ಬರ್ತಾ ಇರೋದ್ರಿಂದ ಪೇಪರ್ 1ನ ಟೆಸ್ಟ್ ಸೀರೀಸ್ನ ಸಪರೇಟಾಗಿ ಮಾಡಿದ್ದೇವೆ. ಯಾರಾದರೂ ಬೇಕಾದ್ರೆ ತೆಗೆದುಕೊಳ್ಬೋದು. ಅದೇ ರೀತಿ ನಮ್ಮಲ್ಲಿ ಅಂದರೆ ಬೆಸ್ಟ್ ಕೋರ್ಸ್ ಅಂತಂದರೆ ಯಾವುದಂದರೆ ಲ್ಯಾಂಡ್ ಸರ್ವೇರ್ಗೆ ಸಂಬಂಧಪಟ್ಟಂತಹ ಇದೊಂದು ಏನು ಕೋರ್ಸ್ ಇದೆಯಲ್ಲ, ಕೋರ್ಸ್ ವಿತ್ ಟೆಸ್ಟ್ ಸೀರೀಸ್ ಅಂತ ಇದೆಯಲ್ಲ, ಇದು ಒಂದು ನಿಮಗೆ ಬೆಸ್ಟ್ ಕೋರ್ಸ್. ಈಗ ಪ್ರೆಸೆಂಟ್ ಬಂದು 3010 ರೂಪೀಸ್ ಫೀಸ್ ಇದೆ. ಬಟ್ ನಿಮಗೆ ಏನಂತಂದರೆ 250 ರೂಪೀಸ್ ನಾವು ಏನಂದರೆ ಆಫರ್ ಕೊಡ್ತಾ ಇರೋದ್ರಿಂದ ಅಲ್ಲಿ ಕೂಪನ್ ಕೋಡ್ನ ಅಪ್ಲೈ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಪೇ ಮಾಡೋದಾದರೆ 2760 ರೂಪೀಸ್ಗೆ ನಿಮಗೆ ಈ ಕೋರ್ಸ್ ಸಿಗುತ್ತೆ. ಓಕೆನಾ. 2760 ರೂಪೀಸ್ ಸಿಗುತ್ತೆ. ಈ 2760 ರೂಪೀಸ್ ನೀವು ಪೇ ಮಾಡಿದರೆ ನಿಮಗೆ ಏನೆಲ್ಲ ಒಂದು ಮೆಟೀರಿಯಲ್ ಸಿಗುತ್ತೆ ಮತ್ತು ಏನೆಲ್ಲ ಕ್ಲಾಸಸ್ ಸಿಗುತ್ತೆ ಅಂತ ನೋಡ್ತಾ ಬರೋದಾದರೆ ಇಲ್ಲಿ ಮೊದಲಿಗೆ ನೀವು ನೋಡ್ಬೋದು, ನಾನು ಹೇಳಿದ್ನಲ್ವಾ ಅಲ್ಲಿ ಮ್ಯಾಥ್ಸು, ಫಿಸಿಕ್ಸು, ಜಿಯೋಗ್ರಫಿ ಎಲ್ಲ ಕ್ಲಾಸಸ್ಸು ಸಿಗುತ್ತೆ ನಿಮಗೆ. ಓಕೆನಾ. ಅದೇ ರೀತಿ ನೀವು ನೆಕ್ಸ್ಟ್ ನೋಡೋದಾದರೆ 15 ಟೆಸ್ಟ್ ಸೀರೀಸ್ ಸಿಗುತ್ತೆ. 15 ಟೆಸ್ಟ್ ವಿತ್ ಅನಾಲಿಸಿಸ್. ಓಕೆನಾ. ಇದು ಸಿಗ್ತಾ ಬರುತ್ತೆ. ಓಕೆನಾ. ಓಕೆ. ನೀವು ಈ ಕೋರ್ಸ್ನ ಬೈ ಮಾಡಿದಾದಮೇಲೆ ಅದೇ ಇಲ್ಲಿ ನೋಡ್ಬೋದು, ನಿಮಗೆ ಈ ಎಲ್ಲ ಕೋರ್ಸಸ್ಸು ಶೋ ಆಗ್ತಾ ಇರುತ್ತೆ. ಇಲ್ಲಿ ಸ್ಟೋರ್ ಅಂತ ಪ್ರೆಸ್ ಮಾಡಿದರೆ ಎಲ್ಲ ಕೋರ್ಸಸ್ ಶೋ ಆಗ್ತಾ ಇರುತ್ತೆ. ಇಲ್ಲಿ ನೀವು ಹೋಗಿ ಪೇಮೆಂಟ್ ಮಾಡಿ ಬೈ ಮಾಡ್ಕೋಬೋದು. ನೆಕ್ಸ್ಟು ಅಕಸ್ಮಾತ್ ನೀವೇನಾದರೂ ಆಂಡ್ರಾಯ್ಡ್ ಮೊಬೈಲನ್ನು ಹೊಂದಿಲ್ಲ, ನಾನು iOS ಮೊಬೈಲ್ ಅಂದರೆ ಆಪಲ್ ಒಂದು ಟ್ಯಾಬ್ ಇರ್ಬೋದು, ಐಫೋನ್ ಇರ್ಬೋದು ಬಳಸ್ತಾ ಇರುವಂತಹ ಸ್ಟೂಡೆಂಟ್ಸ್ ಏನು ಮಾಡ್ಬೋದು ಅಂದರೆ ಇಲ್ಲಿ ಕ್ಲಾಸ್ ಪ್ಲಸ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಕ್ಲಾಸ್ ಪ್ಲಸ್ ಒಂದು ಅಪ್ಲಿಕೇಶನ್ಗೆ ಹೋಗಿ ನೀವು ಇಲ್ಲಿ ಸಹ ಏನಂದರೆ ಕ್ಲಾಸಸ್ನ ವೀಕ್ಷಣೆ ಮಾಡ್ಬೋದು. ಅದೇ ರೀತಿ ಅಲ್ಲೇನಾದರೂ ನಿಮಗೆ iOS ಡಿವೈಸ್ ಯೂಸ್ ಮಾಡುವಾಗ ನಿಮಗೆ ಆರ್ಗನೈಸೇಷನ್ ಕೋಡ್ ಅಂತ ಕೇಳುತ್ತೆ. ಆರ್ಗನೈಸೇಷನ್ ಕೋಡ್ ಅಂತ ಕೇಳಿದಾಗ VKZIUS ಅನ್ನೋ ಒಂದು ಆರ್ಗನೈಸೇಷನ್ ಕೋಡ್ನ ಬಳಕೆ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಹಾಕಿ ನೀವು ಕ್ಲಾಸಸ್ನ ಇಲ್ಲೂ ಸಹ iOS ಡಿವೈಸಲ್ಲೂ ಸಹ ನೋಡ್ಬೋದಾಗಿರುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಕೆಲವೊಬ್ಬರು ಲ್ಯಾಪ್ಟಾಪ್ಗಳಲ್ಲಿ ನೋಡ್ತಾ ಇರ್ತೀರ, ಆ ಲ್ಯಾಪ್ಟಾಪಲ್ಲಿ ನೋಡೋ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದು ನಿಮಗೆ ಏನು ಬ್ರೌಸರ್ ಇರುತ್ತಲ್ಲ, ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿಕೊಂಡು
ಇಲ್ಲಿ ಸರ್ಚ್ ಬಾರ್ನಲ್ಲಿ ಕ್ಲಾಸ್ ಪ್ಲಸ್ ಸ್ಟೂಡೆಂಟ್ ಲಾಗಿನ್ ಅಂತ ಟೈಪ್ ಮಾಡಿ. ಕ್ಲಾಸ್ ಪ್ಲಸ್ ಸ್ಟೂಡೆಂಟ್ ಲಾಗಿನ್ ಅಂತ ಓಪನ್ ಮಾಡಿದಾಗ ನಿಮಗೆ ಫಸ್ಟೇ ಬರುತ್ತೆ webclassplus.com ಅಂತ. ಇಲ್ಲಿ ಲಾಗಿನ್ ಮೇಲೆ ನೀವು ಪ್ರೆಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಿಮಗೆ ಅಲ್ಲೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಸೇಮ್ ಇದು ಆರ್ಗನೈಸೇಷನ್ ಕೋಡ್ ಕೇಳುತ್ತೆ, ಮೊಬೈಲ್ ನಂಬರ್ ಕೇಳುತ್ತೆ. ಇವೆರಡನ್ನೂ ಹಾಕಿದರೆ OTP ಬರುತ್ತೆ. OTP ಎಂಟ್ರಿ ಮಾಡಿದರೆ ನೀವು ಕ್ಲಾಸಸ್ನ ಲ್ಯಾಪ್ಟಾಪ್ನಲ್ಲೂ ಸಹ ವೀಕ್ಷಣೆ ಮಾಡ್ಬೋದು. ಓಕೆ ಸ್ನೇಹಿತರೆ, ಈ ಥರ ನಿಮಗೆ ಅಂದರೆ ಮೊಬೈಲಲ್ಲಿ ಒಂದು ಕ್ಲಾಸಸ್ನಾಗಲಿ ಮೊಬೈಲೆಲ್ಲ ಇತ್ತಂದ್ರೆ ಲ್ಯಾಪ್ಟಾಪ್ನಲ್ಲಿ ಕ್ಲಾಸಸ್ನ ಆಕ್ಸೆಸ್ ಮಾಡೋದು. ಅದೇ ರೀತಿ ನಿಮಗೆ ಯಾವುದಾದ್ರೂ ಡೌಟ್ಸ್ ಬರ್ಬೋದು ಫ್ಯೂಚರಲ್ಲಿ. ಆವಾಗ ನಿಮಗೆ ಇಲ್ಲಿ ಇರೋದೇ ಬಿಟ್ಟು ಬೇರೆ ಡೌಟ್ಸ್ ಬಂತಂದ್ರೆ ನೀವು ಯಾವುದೇ ಸಮಯದಲ್ಲಿ ಆದರೂ ಕಾಲ್ ಮಾಡಿ. ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೂ ನಮ್ಮ ಆಫೀಸ್ ಓಪನ್ ಇರುತ್ತೆ. ನಿಮಗೆ ಯಾವುದೇ ಕ್ಷಣದಲ್ಲಿ ಕಾಲ್ ಮಾಡಿದರೂ ಸಹ ನಾವು ಉತ್ತರ ನೀಡ್ತೇವೆ. ಉತ್ತರ ನೀಡೋದಕ್ಕಾಗಿಲ್ಲ ಅಂದರೂ ಇಮಿಡಿಯೇಟ್ ನಾವೇ ನಿಮಗೆ ಮತ್ತೆ ಕಾಲ್ ಬ್ಯಾಕ್ ಮಾಡ್ತೇವೆ. ಅದೇ ರೀತಿ ತುಂಬ ಸ್ನೇಹಿತರು ನಮಗೆ ಏನಂದರೆ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ. ಪ್ರಶಾಂತ್ ಇರ್ಬೋದು, ನಮ್ಮ ನಾರಾಯಣ ಇರ್ಬೋದು, ಸಂಪತ್, ರಮೇಶ್, ಈ ಥರ ತುಂಬ ವಿದ್ಯಾರ್ಥಿಗಳು ಸಹ ಇದ್ದಾರೆ. ಅದರ ಜೊತೆಗೆ ಸ್ನೇಹಿತರು ಬಂದು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ನಾವೇನಾದರೂ ಕೋರ್ಸಲ್ಲಿ ಇನ್ನೂ ಏನಾದರೂ ನಾವು ಹೆಚ್ಚಿನ ಬದಲಾವಣೆಗಳೇನಾದರೂ ಬೇಕಾದರೆ ನಮಗೆ ಪರ್ಸ್ನಲಾಗಿ ಕಾಲ್ ಮಾಡಿ ಸಹ ನೀವು ತಿಳಿಸ್ಕೊಟ್ರೆ ನಾವೇನಾದರೂ ನಾವು ಒಂದ್ಸತಿ ಅದರ ಬಗ್ಗೆ ನಾವು ಸ್ವಲ್ಪ ಅನಾಲಿಸಿಸ್ ಮಾಡಿ ಏನಾದರೂ ಬದಲಾವಣೆಗಳು ಮಾಡ್ಕೋಬೇಕಾದ್ರೆ ನಾವು ಮಾಡ್ಕೋತೇವೆ. ಯಾಕಂದರೆ ಹೆಚ್ಚಿನ ವಿದ್ಯಾರ್ಥಿಗಳು ಇದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಕಂಡು ಬಂದಾಗ ಹೇಳಿದರೆ ನಾವು ಅದನ್ನು ತಿದ್ದುಕೊಳ್ಳೋದಕ್ಕೆ ನಾವು ಯಾವತ್ತೂ ಸರಿಯಾಗಿದ್ದೇವೆ, ರೆಡಿ ಇದ್ದೇವೆ. ದಯವಿಟ್ಟು ನಿಮ್ಮ ಈ ತರಗತಿಗಳಿಂದ ನಿಮಗೆ ಏನಾದರೂ ಅನುಕೂಲ ಆಗ್ತಾ ಇದೆ ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ಗಳನ್ನು ನಮಗೆ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಸ್ಟೂಡೆಂಟ್ಸ್ಗೂ ಸಹ ಯಾರಾದರೂ ಗೊತ್ತಿರ್ತಾರೆ, ಸ್ಟೂಡೆಂಟ್ಸ್ ಇರ್ಬೋದು, ಇಲ್ಲ ಸ್ನೇಹಿತರಿರ್ಬೋದು, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವ್ರಿಗೂ ಸಹ ಈ ಕೋರ್ಸ್ನ ಬಗ್ಗೆ ಒಂದು ತಿಳಿಸ್ಕೊಡಿ. ಯಾಕಂದರೆ ಈ ಕೋರ್ಸ್ ತುಂಬ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಅದು ನಿಮಗೂ ಗೊತ್ತಿದೆ. ನಿಮಗೆ ಯಾವುದೇ ರೀತಿ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ನಮಗೆ ಕಾಲ್ ಮಾಡಿದಾಗೆ ಹೇಳ್ತಾರೆ, ಸರ್ ಈ ಥರ ಒಂದು ರೆಸ್ಪಾನ್ಸ್ ನಾವು ಯಾವುದೋ ಒಂದು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಾವು ನೋಡಿಲ್ಲ, ಈವನ್ ಆಫ್ಲೈನ್ ಪ್ಲಾಟ್ಫಾರ್ಮಲ್ಲೂ ಸಹ ಈ ಥರ ಒಂದು ನಮಗೆ ಸರ್ವಿಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ, ನಾವು ಈ ಸರ್ವಿಸ್ನ ಇದೇ ಥರ ಮುಂದುವರಿಸ್ಕೊಂಡು ಹೋಗ್ತೀವಿ. ನಿಮಗೆ ಡೌಟ್ಸ್ ಬಂದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಆಫೀಸ್ ನಂಬರ್ ಮತ್ತು ಇನ್ಸ್ಟಿಟ್ಯೂಟ್ ನಂಬರ್ ಎರಡೂ ನಿಮಗೆ ಯಾವಾಗಲೇ ಆಲ್ರೆಡಿ ಡಿಸ್ಪ್ಲೇ ಆಗಿತ್ತು. ಈ ಒಂದು ನಂಬರ್ಗೆ ನೀವು ಯಾವುದೇ ಕ್ಷಣದಲ್ಲಿ ಬೇಕಾದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿದೆ ನೋಡಿ, ಇಲ್ಲೇನು ತೋರಿಸ್ತಿದೆಯಲ್ಲ ಈ ನಂಬರ್ಸ್ಗೆ ನೀವು ನೋಟ್ ಮಾಡ್ಕೊಳ್ಳಿ. ಈ ನೋಟ್ ಮಾಡಿಕೊಂಡು ನೀವು ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಮ್ಮನ್ನು ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ನಿಮಗೆ ಇನ್ನೊಂದು ಸ್ವಲ್ಪ ಕೋರ್ಸು ಮುಗಿಯೋದು ಒಂದು ಫೆಬ್ರವರಿ ಎಂಡ್ ಇಲ್ಲ ಮಾರ್ಚ್ ಒಳಗಡೆ ನಾವೆಲ್ಲ ಕೋರ್ಸಸ್ನ ಮುಗಿಸ್ಕೊಡ್ತೀವಿ. ಯಾವುದೇ ಒಂದು ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ನಮಗೆ ತೊಂದರೆ ಆಗುತ್ತೆ. ನೀವು ಮತ್ತೆ ಕಾಲ್ ಮಾಡಿ, ಸರ್ 2 ಕ್ಲಾಸ್ ಅಂದರೆ ಪರ್ ಡೇಗೆ 8 ಅವರ್ ಕ್ಲಾಸ್ ಹಾಕಿ, 7 ಅವರ್ ಕ್ಲಾಸ್ ಹಾಕಿ ಅಂತ ಹೇಳಿದಾಗ ಎಲ್ಲ ವಿದ್ಯಾರ್ಥಿಗಳಿಗೂ 8 ಅವರ್ ಕೂತ್ಕೊಂಡು ಕ್ಲಾಸ್ ಕೇಳುವಂಥ ಪೇಷನ್ಸ್ ಇರಲ್ಲ. ಅದಕ್ಕೆ ನಾವು ನಮ್ಮದೇ ಆದಂಥ ಒಂದು ಪ್ರಾಪರ್ ಪ್ಲ್ಯಾನ್ ಇದೆ. ಅದ್ರ ಮುಖಾಂತರ ನಾವು ಏನು ಮಾಡ್ತೀವಿ ಅಂದರೆ ನಿಮಗೆ ಕ್ಲಾಸಸ್ನ 100% ನಿಮಗೆ ಮಾರ್ಚ್ 10ನೇ ತಾರೀಕು ಒಳಗಡೆ ಮುಗಿಸ್ಕೊಡ್ತೇವೆ. ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಮತ್ತೆ 2 ತಿಂಗಳು ಟೈಮ್ ಸಿಗುತ್ತೆ. ಏನು ಕ್ಲಾಸಸ್ ಮಾಡ್ತಾ ಇದೀವೋ ಅದನ್ನು ದಯವಿಟ್ಟು ನೀವು ಇವಾಗಿಂದನೂ ಕರೆಕ್ಟಾಗಿ ಅದನ್ನು ಅವತ್ತೇ ಮುಗಿಸ್ಕೊಳ್ತಾ ಬನ್ನಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಥ್ಯಾಂಕ್ ಯು.